ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ಶುರುವಾಗಿದೆ. ಆ್ಯಂಡ್ ಇವಾಗ ಎಲ್ಲ ಸ್ಪರ್ಧಿಗಳ ಫ್ಯಾಮಿಲಿಗಳು ಕೂಡ ಬರ್ತಾ ಹೋಗ್ತಾರೆ. ಆ್ಯಂಡ್ ಯಾರ ಫ್ಯಾಮಿಲಿಗೋಸ್ಕರ ನೀವು ವೇಟ್ ಮಾಡ್ತೀರಾ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ನಮಗೆ ನಮ್ಮ ಸೂರಜ್ ಮತ್ತು ನಮ್ಮ ರಾಶಿಕಾ ಶೆಟ್ಟಿ ಅವರ ಫ್ಯಾಮಿಲಿಯವರು ಬಂದಿದ್ದಾರೆ. ಆ್ಯಂಡ್ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಆ್ಯಂಡ್ ಜೊತೆಗೆ ಇವಾಗ ಅವರ ಫ್ಯಾಮಿಲಿಯಿಂದ ಯಾರು ಬಂದಿದ್ದಾರೆ, ಏನು ಕತೆ, ಎಲ್ಲದ್ರ ಬಗ್ಗೆ ಕೂಡ ಡೀಟೇಲಾಗಿ ಮಾತಾಡೋಣ. ಪ್ರೊಮೋ ನೋಡ್ಕೊಬೋಣ, ಮತ್ತು ಡೀಟೇಲಾಗಿ ಮಾತಾಡೋಣ ಬನ್ನಿ. ಮಾಡಿದಾರಲ್ಲ ಇಡೀ ಅಂತ ಹುಡುಗರು ಬಿಟ್ರೆ ನಿಮ್ಗೆ ಇಷ್ಟ ಆಗಿರೋರು ಯಾರು? ಎಲ್ಲಾ ಫ್ಯಾಮಿಲಿ ಕೇಳಿದ್ರು ಎಲ್ಲರಿಗೂ ಬೇಜಾರ್ ಮಾಡ್ಸಿರೋ ನಮ್ಮ ಮಕ್ಕಳಿಗೆ ಅಂತ ಯಾರು ಹಾಯ್ ಬೋಜು, ನೀ ಇಲ್ಲದೆ ಅಡ್ಗೆ ಮಾಡೋದಕ್ಕೂ ಮನಸ್ಸು ಬರ್ತಿಲ್ಲ. ನನಗೋಸ್ಕರ ನೀನು ಇವಾಗ ಏನಾದರೂ ಅಡ್ಗೆ ಮಾಡಿ ಕಳುಹಿಸಿಕೊಡು. ಬಿಗ್ ಬಾಸ್ ಇಂದು ರಾತ್ರಿ 9:30. ಎಷ್ಟು ಚಂದ ಅಲ್ಲ ಫ್ಯಾಮಿಲಿ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈ ಬಿಗ್ ಬಾಸ್ ಮಾಡಿದಂಥ ಸ್ಪರ್ಧಿಗಳಿಗೆ ಈ ವಾರ ಸಿಕ್ಕಾಪಟ್ಟೆ ಬೂಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಯಾವ ಥರ ಇಂಪುಟ್ಸ್ ಬರುತ್ತೆ, ಏನು ಕತೆ ಅಂತ. ಬಟ್ ಏನಪ್ಪ ನನಗೆ ಖುಷಿ ಅಂದರೆ ಈ ಒಂದು ವಾರ ಯಾವುದೇ ಹೇಟ್ಗಳಿರೋದಿಲ್ಲ, ಕೆಟ್ಟ ಕಮೆಂಟ್ಗಳಿರೋದಿಲ್ಲ, ಎಲ್ಲ ಕೂಡ ಒಳ್ಳೆ ರೀತಿ ಹೋಗುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿರಿ, ಓಕೆನಾ. ಆ್ಯಂಡ್ ಬೇಗನೆ ಮುಗಿಯುತ್ತೆ ಸೀಸನ್ ಅಂತ ಅನಿಸಿದೆ. ನೋಡುವ ಅದ್ರ ಬಗ್ಗೆ ನಾನು ಡೀಟೇಲ್ ವೀಡಿಯೋ ಮಾಡ್ತೀನಿ, ಯಾವಾಗ ಫಿನಾಲ್ ಏನು ಕತೆ ಅಂದ್ಬಿಟ್ಟು ಅದ್ರ ಬಗ್ಗೆ. ಆ್ಯಂಡ್ ಜೊತೆಗೆ ಇವಾಗ ಬಿಗ್ ಬಾಸ್ ಮನೆಗೆ ನಮ್ಮ ಸೂರಜ್ ಅವರ ತಾಯಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ, ಮತ್ತು ನಮ್ಮ ರಾಶಿಕಾ ಶೆಟ್ಟಿ ಅವರ ತಮ್ಮ ಮತ್ತು ಅಮ್ಮ ಇಬ್ಬರು ಕೂಡ ಬಂದಿರುವಂಥದ್ದು. ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಜೊತೆಗೆ ಒಂಥರ ಸರ್ಪ್ರೈಸಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಗೊತ್ತಾಗಿಲ್ಲ, ನೆನ್ನೆ ಎಪಿಸೋಡ್ ಎಂಡ್ ಆಗಬೇಕಾದ್ರೂ ಕೂಡ ನಮಗೊಂದು ಇಂಟ್ ಕೊಟ್ಟರು. ರಾಶಿಕಾ ಶೆಟ್ಟಿಯವರು ವೆಯ್ಟ್ ಮಾಡ್ತಿದ್ರು ಅನ್ನೋದು ಗೊತ್ತಾಗ್ತಿತ್ತಲ್ವಾ. ಸೊ ಹಾಗಾಗಿ ಅವ್ರ ಫ್ಯಾಮಿಲಿನೇ ಫಸ್ಟ್ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಕರೆಸಿರೋದು ತುಂಬ ಖುಷಿ ಆಯಿತು. ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇವಾಗ ನಮ್ಮ ಇವರು ರಾಶಿಕಾ ಶೆಟ್ಟಿಯವರು ತಮ್ಮ ಹೆಲ್ಮೆಟ್ ಹಾಕೊಂಡು ಬಂದಿರುವಂಥದ್ದು. ಆ್ಯಂಡ್ ಅವ್ರು ಎಂಟ್ರಿನೂ ಕೊಟ್ಟಾಗಲೂ ಕೂಡ ಎಲ್ಲರೂ ಕೂಡ ಒಂದು ಗಾಬರಿ ಆಗೋ ರೀತಿ ಒಂದು ಸೌಂಡ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಯಾರೋ ಒಳಗಡೆ ಬಂದುಬಿಟ್ಟಿದ್ದಾರೆ ಮಿಸ್ ಆಗಿ ಅನ್ನೋ ರೀತಿಯೇ ಪೋರ್ಟ್ರೇಟ್ ಮಾಡೋ ರೀತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿರೋ ಸ್ಪರ್ಧಿಗಳು ಸ್ವಲ್ಪ ತಲೆ ಹುಳ ಬಿಡೋದಕ್ಕೆ. ಬಟ್ ಅವರೆಲ್ಲರೂ ಕೂಡ ಗೊತ್ತಿದೆ ಆಲ್ರೆಡಿ, ಪಕ್ಕ ಫ್ಯಾಮಿಲಿ ವೀಕ್ ಇರುತ್ತೆ, ಯಾರೋ ಬರ್ತಾರೆ ಅಂತ, ಓಕೆನಾ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ. ಆ್ಯಂಡ್ ಇಲ್ಲಿ ಬಂದು ಕೈ ಕೊಟ್ಬಿಟ್ಟು ಹೋಗ್ತಾರೆ ಅನ್ಸುತ್ತೆ ಧನುಷ್ ಅವ್ರಿಗೆ, ಅಲ್ಲೇ ಅರ್ಥ ಆಗ್ಬೋದು. ಅಥವಾ ಇಟ್ಕೊಳಕ್ಕೆ ಬಂದಿದ್ದಾರೆ, ಹೆಂಗೆ ಕತೆ ಗೊತ್ತಿಲ್ಲ, ಓಕೆನಾ. ಎಲ್ಲ ಮಾತಾಡ್ತಾ ಕೂತಾರೆ ಧ್ರುವಂತು, ಧನುಷ್ ಮತ್ತು ಮಾಡೋಣ ಎಲ್ಲ. ಆ್ಯಂಡ್ ಇದಾದಮೇಲೆ ಬಿಗ್ ಬಾಸ್ ಮನೆಗಳು ಎಂಟ್ರಿ ಕೊಟ್ಟಾಗ ಅವ್ರನ್ನ ಚೇಂಜ್ ಮಾಡ್ಕೊಂಡು ಇಬ್ಬರು ಬರ್ತಾಯಿದ್ದಾರೆ. ಬಿಗ್ ಬಾಸ್ ಮನೆಯ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವರು. ಸೊ ಚೆನ್ನಾಗಿದೆ, ನೈಸ್. ಆ್ಯಂಡ್ ಇಲ್ಲಿ ನೋಡಿ ರಾಶಿಕಾ ಶೆಟ್ಟಿಯವರ ರಿಯಾಕ್ಷನ್ ಚೆನ್ನಾಗಿದೆ. ಸಿಕ್ಕಾಡು ಗಾಬರಿ ಆಗ್ಬಿಟ್ಟಿದ್ದಾರೆ, ಇದು ಯಾರು ಗುರು ಹಿಂಗೆ ಬಂದುಬಿಟ್ಟಿದ್ದಾರೆ ಅಂತ. ಚೆನ್ನಾಗಿದೆ. ಆ್ಯಂಡ್ ಇದಾದಮೇಲೆ ಎಲ್ಲರೂ ಕೂಡ ಲಾಕ್ ಮಾಡಿದ್ದಾರೆ. ನಮ್ಗೆ ಇಲ್ಲಿ ನೋಡಿ ಯಾವ ರೀತಿ ಹೋಗ್ಬಿಟ್ಟು ಫುಲ್ ಲಾಕ್ ಮಾಡಿದ್ದಾರೆ, ಸೂಪರ್. ಆಮೇಲೆ ಮಾಡೋಣ ಮತ್ತು ಇವರು ಧ್ರುವಂತ್, ಇಷ್ಟು ಜನ ಲಾಕ್ ಮಾಡಿರುವಂಥದ್ದು ತುಂಬ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಆ್ಯಂಡ್ ರಾಶಿಕಾ ಶೆಟ್ಟಿ ಅವರಿಗೆ ಎಲ್ಲೋ ಒಂದು ಕಡೆ ಅನುಮಾನ ಇತ್ತು ಅಂತ ಅನಿಸುತ್ತೆ. ಪಕ್ಕ ಇದು ಯಾರೋ ನಮ್ಮ ತಮ್ಮನೇ ಇರ್ಬೋದು, ಪಕ್ಕ ಅಂತ ಯಾಕೆ ಅನಿಸುತ್ತೆ ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರಲ್ವಾ. ಸೊ ನನ್ನ ಫ್ಯಾಮಿಲಿನೇ ಬಂದಿರ್ಬೋದು ಅನ್ನೋ ಒಂದು ಇರುತ್ತೆ. ಜೊತೆಗೆ ಆ ಹೈಟ್ ನೋಡಿದಾಗ ಸ್ವಲ್ಪ ಅನಿಸ್ಬಿಡ್ಬೋದು, ಬಾಡಿ ಗೊತ್ತಾಗ್ಬಿಡುತ್ತೆ ತುಂಬ ಜನಕ್ಕೆ. ಎಷ್ಟು ಹೆಲ್ಮೆಟ್ ಹಾಕಿದ್ರು ಕೂಡ ಆ ಬಾಡಿ ಎಲ್ಲ ನೋಡಿದಾಗ ಓಕೆ ಇರ್ಬೋದು ಏನೋ ಅಂತ ಡೌಟ್ ಬರ್ತಿರುತ್ತಲ್ಲ. ಆ ರೀತಿ ರಾಶಿಕಾ ಶೆಟ್ಟಿ ಅವ್ರ ರಿಯಾಕ್ಷನ್ ಇದೆ, ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಥರ ಮಾಡುವಂತ ತುಂಬ ಇಷ್ಟ ಆಯಿತು. ಯಾಕಂದರೆ ಈ ಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅವ್ರ ಮುಖ ತೋರಿಸಿ ವಾವ್ ಅನ್ನೋ ಫೀಲ್ ಕೊಡ್ತಾರಲ್ಲ, ಅದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಓಪನ್ ಮಾಡ್ತಿದ್ದಾರೆ. ಆ್ಯಂಡ್ ಇದಾದಮೇಲೆ ಈ ಹಗ್ ಎಷ್ಟು ವೆಯ್ಟ್ ಮಾಡ್ತಾಯಿದ್ರು, ಅದೆಷ್ಟು ಪ್ರೀತಿ ಇದೆ ಎಲ್ಲವೂ ಕೂಡ ಕಾಣಿಸುತ್ತೆ. ರಾಶಿಕಾ ತಮ್ಮವ್ರು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ, ಮತ್ತು ರಾಶಿಕಾ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಗಿರೋದು ಗೊತ್ತಾಗ್ತಿದೆ. ಸೂಪರ್ ಅಂತ ಅನ್ಸುತ್ತೆ ಅಲ್ಲ, ಕ್ಯೂಟ್ ಗುರು. ಆದಷ್ಟು ಫ್ಯಾಮಿಲಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಗೈಸ್, ಅಷ್ಟೇ ಹೇಳೋದು ನಾನು. ಇದಾದ ನಮ್ಮ ಇವರು ರಾಶಿಕಾ ಶೆಟ್ಟಿಯವರ ತಾಯಿಯವರು ಬಂದಿರುವಂಥದ್ದು. ಆ್ಯಂಡ್ ಇವಾಗ ಈಗೇನು ಗೇಮ್ ಶುರುವಾಗಿದೆ. ಸೊ ಬಿಗ್ ಬಾಸ್ ಅವ್ರು ಪಾಸ್ ಹೇಳಿದ್ದಾರೆ ಇಲ್ಲಿ ಕಣ್ಣೀರು ಬರ್ತಾ ಇದೆ, ಆಗ್ತಾಯಿಲ್ಲ ರಾಶಿಕಾ ಶೆಟ್ಟಿ ಅವ್ರಿಗೆ. ಏನೂ ಮಾಡೋಕ್ಕಾಗಲ್ಲ, ಅಮ್ಮನ ನೋಡಿದಾಗ ಅದು ತುಂಬ ದಿನಗಳಾದಮೇಲೆ 80 ದಿನ ಆಗಿಬಿಡ್ತಲ್ವ ಅಲ್ಲೇ. ಸೊ ಯಾರಿಗ್ಯಾರು ಮಿಸ್ ಮಾಡ್ಕೊಡ್ತಾರೆ. ಆ್ಯಂಡ್ ತಮ್ಮನ ಜೊತೆ ಅಂದು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಬಟ್ ಅಮ್ಮ ಬಂದಾಗ ಮಾತ್ರ ಎಮೋಷ್ನಲಿ ಕನೆಕ್ಟ್ ಇರ್ತಾರಲ್ಲ, ಅದು ಕಣ್ಣೀರಾಗಿ ಬರ್ತಿದೆ ಅಂತ ಅನಿಸುತ್ತೆ. ಬಟ್ ತಮ್ಮ ಬಂದಾಗ ತುಂಬ ಖುಷಿಪಟ್ಟರು, ಅದು ನಗುವಲ್ಲಿ ಸ್ವಲ್ಪ ಕಣ್ಣೀರು ಬಂದೇ ಬರುತ್ತೆ ತುಂಬ ಖುಷಿಗೆ. ಆ್ಯಂಡ್ ಇವಾಗ ತಾಯಿ ಬಂದಾಗ ಈ ಖುಷಿ ನೋಡೋಕೆ ಸಿಗ್ತದೆ ನಮಗೆ ಕಣ್ಣೀರು ರೂಪದಲ್ಲಿ. ರಿಯಾಕ್ಷನ್ ನೋಡಿ ಮಕ್ಕಳು ಇದೆಲ್ಲ ಹೇಳುವಂಥದ್ದು. ತುಂಬ ದಿನ ಗ್ಯಾಪ್ ಆದಮೇಲೆ ಗ್ಯಾಪ್ ಆದರೆ ತುಂಬ ಫ್ಯಾಮಿಲಿ ಜೊತೆ ಇಲ್ಲ ಅಂದರೆ ಎಷ್ಟೇ ದೊಡ್ಡವರಾಗಿದ್ರು ನಾವು ಕೂಡ ಮಕ್ಕಳಂಗೆ ಆಡೋಕ್ಕೆ ಶುರು ಮಾಡಿಬಿಡ್ತೀವಿ ಅಲ್ಲ, ಇದೇ ಸತ್ಯ. ಆ್ಯಂಡ್ ಹಗ್ ಸೂಪರ್. ಇದಾದ ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಪಂದನ ಕೂಡ ಹಗ್ ಮಾಡ್ಕೊಂಡು ಹಂಗೆ ನಿಂತಿದ್ದಾರೆ. ಆ್ಯಂಡ್ ಎಲ್ಲ ಹೆಣ್ಮಕ್ಳು ನಿಂತಿದ್ದಾರೆ, ಈ ಕಡೆ ಗಂಡು ಮಕ್ಳು ನಿಂತಿರುವಂಥದ್ದು. ಆ್ಯಂಡ್ ನಮ್ಗೆ ಗಿಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ, ಏನು ರಿಯಾಕ್ಷನ್ ಬಂದಿದೆ ಏನು ಕಥೆಯಿಂದ. ಇದಾದಮೇಲೆ ಏನಪ್ಪ ಅಂದರೆ ನಮ್ಮ ಸೂರಜ್ ಅವ್ರಿಗೆ ಒಂದು ಬಾಕ್ಸ್ಗಳನ್ನ ಕಳಿಸಿದ್ದಾರೆ. ಅದರಲ್ಲಿ ಅವ್ರ ತಾಯಿಗೋಸ್ಕರ ಏನೋ ರೆಡಿ ಮಾಡಿಕೊಡ್ಬೇಕು ಅನ್ನೋದಿದೆ.
ರೆಡಿ ಮಾಡ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ 2026 ಅಡುಗೆ ಮಾಡೋದು ಕಲಿಬೇಕು ಅನ್ನೋ ಆಸೆ ಇದೆ. ಆ್ಯಂಡ್ ಸೂರಜ್ ಮಾತ್ರ ಸಾಗದ ಅಡುಗೆ ಮಾಡ್ತಾರೆ, ಜೊತೆಗೆ ನಮ್ಮ ಇವರು ಅಷ್ಟೇ ಧನುಷು ಮಾಡ್ತಾರೆ ಅಂತ ಅನಿಸುತ್ತೆ. ರಘುವಣ್ಣ ಅಂತೂ ನೆಕ್ಸ್ಟ್ ಲೆವೆಲ್ಲು. ಆದಮೇಲೆ ಟಿ ವಿಯಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಸೂರಜ್ ಅವರ ತಾಯಿಯವ್ರನ್ನ ತೋರಿಸ್ತಾ ಇದ್ದಾರೆ. ಸೂಪರ್. ಆ್ಯಂಡ್ ಇವಾಗ ಈ ರಿಯಾಕ್ಷನ್ ನೋಡಿ, ಅಶ್ವಿನಿ ಗೌಡರು ಎಷ್ಟು ಖುಷಿ ಪಡ್ತಿದ್ದಾರೆ ಮತ್ತು ರಾಶಿಕಾ ಜೊತೆ ನಿಂತ್ಕೊಂಡು ಎಷ್ಟು ಖುಷಿ ಪಡ್ತಿದ್ದಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಬೇಕು ಒಂದು ವಿಷಯ ಏನಪ್ಪ ಅಂದರೆ ಸೂರಜ್ ಒಳಗೆ ಮಕ್ಳಂಗೆ ಅನಿಸಿದ್ದಾರೆ. ಆ ರಿಯಾಕ್ಷನ್ ಇದೆಯಲ್ಲ, ಆ ಖುಷಿ ಇದೆಯಲ್ಲ, ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಅಥವಾ ಹೆಂಗೆ ಹೇಳಬೇಕು, ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಖುಷಿಯಾಗಿದ್ದಾರೆ. ಎಷ್ಟೇ ದೊಡ್ಡವರಾದರೂ ಮಕ್ಕಳಿಗೆ ಆಡ್ಬಿಡ್ತೀವಿ ಅಂತ ಅನಿಸುತ್ತೆ ತಾಯಿ ಮುಂದೆ. ಯಪ್ಪ ಕ್ಯೂಟ್ ಗುರು. ಆ್ಯಂಡ್ ಹೋಗಿ ಕನ್ಫೆಷನ್ ರೂಮ್ ಅನಿಸುತ್ತೆ, ಹೋಗಿ ಹಗ್ ಮಾಡ್ತಾಯಿದ್ದಾರೆ. ಕ್ಯೂಟ್ ಆಗಿದೆ. ಸೊ ಇದಿಷ್ಟು ಈ ಪ್ರೋಮದಲ್ಲಿರುವಂಥ ವಿಷಯಗಳು. ಆ್ಯಂಡ್ ಇವಾಗ ಅದಕ್ಕೆ ಒಂದು ಮಾತುಗಳಿದ್ರೆ ಅದಕ್ಕೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ನೋಡಿ ಯಾರ್ದೋ ಫ್ಯಾಮಿಲಿ ಆಲ್ರೆಡಿ ಒಂದು ಗೆಸ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಕ್ಯೂಟ್ ಅಲ್ಲ? ಮನೆಯಲ್ಲಿರೋರ್ಗಾಗಿ ಬಂದ್ರು ಮನೆ ಮಂದಿ. 5 ಜನ ಹುಡುಗರು ಬಿಟ್ರೆ ನಿಮ್ಗೆ ಇಷ್ಟ ಆಗಿರೋರು ಯಾರು? 5 ಜನ ಹುಡುಗರು ಬಿಟ್ರೆ ಇನ್ಯಾರು ಇಷ್ಟನಂತೆ? ಗಿಲ್ಲಿ ಮಾತ್ರ ಸಾಮಾನ್ಯ ಅಲ್ಲ ಗುರು. ಎಲ್ಲಾ ಫ್ಯಾಮಿಲಿ ಕೇಳಿದ್ರು ಎಲ್ಲರಿಗೂ ಬೇಜಾರ್ ಮಾಡ್ಸಿರ ನಮ್ಮ ಮಕ್ಕಳಿಗೆ ಅಂತ ಯಾರು ಹೇಳಲ್ಲ. ಏನಿಸುತ್ತೆ ಗೈಸ್ ಇದ್ರ ಬಗ್ಗೆ? ಪಾಪ ಗಿಲ್ಲಿ ರಿಯಾಕ್ಷನ್ ನೋಡಿ ಇವಾಗ. ಬಟ್ ಇದನ್ನ ಹೇಟ್ ಮಾಡೋಕೋಬಿಡಿ, ಅದೊಂದು ತಮಾಷೆಗೆ ಇರುತ್ತೆ. ಆಮೇಲೆ ನಿಮ್ಗೆ ಗೊತ್ತಲ್ಲ ರಾಶಿಕಾ ಋಷಿದ್ರೆ ಏನಾಗಿದೆ ಏನು ಕತೆ ಅಂತ, ಅದೆಲ್ಲ ನೋಡಿರ್ತಾರೆ ಅವರು ಕೂಡ. ಹಾಗೆ ಬರುತ್ತೆ ಕೆಲವೊಂದು ಮಾತುಗಳು. ಫನ್ನಾಗಿ ತಗೊಳ್ಳಿ, ಓಕೆನಾ? ರಿಯಾಕ್ಷನ್ ನೋಡಿ. ನೀ ಇಲ್ಲದೆ ಅಡ್ಗೆ ಮಾಡೋದಕ್ಕೂ ಮನಸ್ಸು ಬರ್ತಿಲ್ಲ. ಆ್ಯಂಡ್ ಅಮ್ಮನ ಲೆಟರ್ ಅದು. ನನಗೋಸ್ಕರ ನೀನು ಇವಾಗ ಏನಾದರೂ ಅಡ್ಗೆ ಮಾಡಿ. ಆ್ಯಂಡ್ ಅಡುಗೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಕಳಿಸಿರೋ ರೀತಿ ಇದೆ. ಆ್ಯಂಡ್ ಕಳಿಸ್ಕೊಡ್ತಾ ಇದ್ದಾರೆ, ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಏನು ನನಗನ್ಸಿದ್ದೇನೆಂದರೆ ಅದನ್ನು ಹೇಳ್ಬಾರ್ದಾಗಿತ್ತು ಅಮ್ಮ ಇದ್ದಾರೆ ಅಂತ. ಅಲ್ಲಿ ಹೋಗಿ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿ ಅಮ್ಮ ಅಲ್ಲಿಂದ ಇದ್ದಿದ್ರೆ ಇನ್ನೂ ಸಗದಾಗಿರೋದು ಅಂತ ಅನ್ಸುತ್ತೆ. ಕಳುಹಿಸಿಕೊಡು. ಬಿಗ್ ಬಾಸ್ ಈ ರಾತ್ರಿ 9:30. ಹಂಗೆ ಮಾಡಿದಾರಾ? ಇಲ್ಲ ಅನ್ಸುತ್ತೆ. ಸೂಪರ್ ಗುರು, ಸೂಪರ್. ನೋಡುವ ಎಪಿಸೋಡಲ್ಲಿ ಯಾವ ಥರ ಇರುತ್ತೆ ಏನು ಕತೆ ಅಂತ. ಆ್ಯಂಡ್ ಈ ಸಲ ಲೈವ್ ಇದೆ ಗೈಸ್, ನೀವು ಇನ್ನೂ ಎಂಜಾಯ್ ಮಾಡ್ಬೋದು ಯಾರು ಏನು ಹೇಳ್ತಾರೆ ಏನು ಕತೆ ಅಂತ. ಪ್ರಿವಿಯಸ್ ಸೀಸನ್ ಲೈವ್ ಇರಲಿಲ್ಲ. ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ, ಓಕೆನಾ? ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ನಾನು ವೆಯ್ಟ್ ಮಾಡ್ತಿರೋಂಥದ್ದು ಎಲ್ಲ ಫ್ಯಾಮಿಲಿಗಳು ಬಂದಾಗ ಗಿಲ್ಲಿ ವಿಷಯದಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಏನು ಹೇಳ್ತಾರೆ, ಏನು ಕತೆ ನೋಡಬೇಕು. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಗಿಲ್ಲಿ ಯಾರನ್ನೂ ಬಿಟ್ಟಿಲ್ಲ. ಸಿಕ್ಕಾಪಟ್ಟೆ ತಮಾಷೆ ತರಲೆಗಳು ಮಾಡಿದ್ದಾರೆ, ಕಾಲು ಎಳೆದಿದ್ದಾರೆ, ರೇಗಿಸಿದ್ದಾರೆ, ಅಳಿಸಿದ್ದಾರೆ, ನಗ್ಸಿದ್ದಾರೆ. ಇದೆಲ್ಲ ಮಾಡಿರೋದ್ರಿಂದ ಯಾವ ರೀತಿ ಯಾವ ಫ್ಯಾಮಿಲಿಗಳು ತಗೊಂಡಿದ್ದಾರೆ, ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಏನು ಕತೆ ಎಲ್ಲ ಕೂಡ ನೋಡಬೇಕು. ಜೊತೆಗೆ ಯಾರು ಯಾವ ಥರ ಸಜೆಷನ್ಗಳನ್ನ ಕೊಡ್ತಾರೆ. ಆ್ಯಂಡ್ ಇವಾಗ ಇರೋ ಸ್ವಲ್ಪ ದಿನ ಓಕೆನಾ, ಸೊ ಹಿಂಗಿರ್ಬೇಕಾದ್ರೆ ಈ ಫ್ಯಾಮಿಲಿಗಳು ಏನು ಒಂದು ಇಂಪುಟ್ಸ್ನ ಕೊಡ್ತಾರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ತಗೊಂಡು ಇವರೆಲ್ಲ ಯಾವ ರೀತಿ ಆಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಆ್ಯಂಡ್ ಜೊತೆಗೆ ಇಲ್ಲಿ ಗಿಲ್ಲಿಯವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಇವಾಗ ನೋಡಿದ್ರೆ ಆಲ್ರೆಡಿ ಅಲ್ವಾ, ಆಡಿ ಒಂದು ಮಾತು ಬಂತು ಈಗ. ಆ್ಯಂಡ್ ಅದನ್ನು ಕೂಡ ತಮಾಷೆಗೆ ತಗೊಳ್ಳಿ, ಸೀರಿಯಸ್ಸಾಗಿ ತಗೋಬೇಡಿ. ತುಂಬ ಜನ ಸೀರಿಯಸ್ಸಾಗಿ ತಗೋತೀರ, ಓಕೆನಾ? ಹಂಗೆ ತಗೋಬೇಡಿ, ಫನ್ ವೇರ್ ತಗೊಳ್ಳಿ ಎಲ್ಲನೂ ಕೂಡ. ಜೊತೆಗೆ ಗಿಲ್ಲಿಯವರು ಇವು ಫ್ಯಾಮಿಲಿಗಳ ಜೊತೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದ್ರೂ ಕೂಡ ಕಾವ್ಯ ಅವ್ರ ಫ್ಯಾಮಿಲಿ ಬಂದಾಗ ಇವ್ರು ಯಾವ ಥರ ಮಾತಾಡ್ಬೋದು, ಏನು ಮಾಡ್ಬೋದು, ಏನು ಕತೆ ನೋಡುವ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಯಾರು ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗುತ್ತೆ ಅನ್ಕೋತೀನಿ ವೀಕು. ನೋಡುವ, ಓಕೆನಾ? ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.